ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನೋಡ್ರಿ ನಾನು ಮನ್ಯಾಗ ಉತ್ತಪ್ಪ ಮಾಡೀನಿ ರೀ. ಎಷ್ಟು ಮೆತ್ತಗಾಗ್ಯ ನೋಡ್ರಿ. ಈಗ ಎಷ್ಟು ಚೆಂದಾಗ್ಯ ನೋಡ್ರಿ ಉತ್ತಪ್ಪ. ನೋಡ್ರಿ ಎಷ್ಟು ಚೆಂದಾಗ್ಯಾವ. ಒಂದು ನಾವು ಹೋಟೆಲಾಗ ಹೋಗಿ ಒಂದು ಉತ್ತಪ್ಪ ತಿಂದು ಬರ್ತೀರಿ. 50 ರೂಪಾಯಿ ಕೊಟ್ಟು ಬರ್ತಿರೋ, ನಾವು 60 ರೂಪಾಯಿ ಕೊಟ್ಟು ಬರ್ತಿರೋ, ಎಷ್ಟು ಕೊಟ್ಟು ಬಂದು ತಿಂದು ಬರ್ತಿರೋ. ಅದೇ ನಮ್ಮ ಮನ್ಯಾಗ ಒಂದು ಗ್ಲಾಸ್ ಅಕ್ಕಿ ಉದ್ದಿನ ಬೇಳೆ ಹಾಕಿ ಮಾಡಿದ್ರೆ 10, 12, 13 ಉತ್ತಪ್ಪ ಹಾಕವ್ರಿ. ಮನೆ ಮಂದಿನೇ ತಿಂತೇವ್ರಿ. ಇಲ್ಲಿ ನೋಡ್ರಿ ಎಷ್ಟು ಚೆಂದ ಹಾಕ್ಯಾರ ಉತ್ತಪ್ಪ. ನೋಡ್ರಿ ಎಷ್ಟು ಹೂ ಅದಂಗೆ ಮೆತ್ತಗಾಗ್ಯಾರ. ಇದ್ರೊಳಗೆ ಏನು ಕೊಬ್ಬರಿ ಚಟ್ನಿ ಬೇಡ, ಏನು ಬೇಡ, ಹಾಗೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂದ್ರೆ ಎಷ್ಟು ಚೆಂದ ರುಚಿ ಹತ್ತದ್ರಿ. ಅದು ಬಿಡ್ತೀರಿ, ಹೋಟೆಲ್ಗೆ ಹೋಗ್ತೀರಿ. ಹೋಟೆಲ್ದಾಗ ಅವರೇ 100 ರೂಪಾಯಿ ಅಂದ್ರೂ ಕೊಟ್ಟು ತಿಂತೀರಿ, 50 ರೂಪಾಯಿ ಅಂದ್ರೂ ಕೊಟ್ಟು ತಿಂತೀರಿ. ಅದೇ ಮನೆ ಒಳಗೆ ಎಲ್ಲ ಸಾಮಾನು ತಂದು ಹೆಂಡತಿ ಕೈಯಾಗ ಕೊಟ್ಟರೆ ಹೆಂಡತಿ ಚೆಂದ ರುಚಿಯಾಗಿ ಮಾಡಿ ಹಾಕಲ್ಲ ನಿಮ್ಗೆ. ಯಾಕೆ ಸುಮ್ಮನೆ ಅಂಗಡಿ ಹೋಟೆಲ್ಗೆ ಹೋಗಿ ತಿಂದು ಕೇಸಿ ಆರೋಗ್ಯ ಕೆಡ್ಸ್ಕೊತೀರಿ. ಅದೇ ನೀವು ಹೋಟೆಲಾಗ 100 ರೂಪಾಯಿ ಕೊಡೋಕ್ಕಿಂತ ಹೆಂಡತಿಗೆ ಒಂದು 100 ರೂಪಾಯಿ ಹೆಚ್ಚಿಗೆ ಕೊಡ್ರಲ್ಲ. ಪ್ರೀತಿಲಿಂತ ಮಾಡಿರ್ತಾಳೆ, ಚೆಂದ ಮಾಡಿ ನೋಡಂತಂದು ನೀವು ಒಂದು 100 ರೂಪಾಯಿ 100 ರೂಪಾಯಿ ಕೊಟ್ರಂದ್ರೆ ಅವರು ಎಷ್ಟು ಖುಷಿಯಾಗಿ ಇರ್ತಾರೆ. ಮತ್ತು ಅದೇ ನಾವು 100 ರೂಪಾಯಿ ಏನೋ ಬೇಡನೆ, ಯಾವ್ದಕ್ಕೆ ಬೇಕು, ನಿನಗೆ ಎದಕ್ಕೆ ಬೇಕು, ಇಲ್ಲಿ ಮನ್ಯಾಗ ಊಟ ಇರ್ತೈತಲ್ಲ, ನಿಂದೇನು ಖರ್ಚು ಅಂತಂತೀರಿ. ಅಲ್ಲಿ ಹೋಟೆಲ್ದಾಗೆ ನಿಮ್ಮ ಪುಕ್ಕಾಟ ಕೊಡ್ತಾರೆ ನಿಮ್ಗೆ ಊಟ, ರೊಕ್ಕ ಕೊಟ್ಟೆ ಉಂಡು ಬರ್ತೀರಿ. ಹಂಗೆ ಹೆಂಡತಿಗೂ ನಾವು ಚೆಂದ ಅಡುಗೆ ಮಾಡಿದ್ಲ ಅಂದ್ರೆ ಖುಷಿಯಾಗಿ ತಗೋ ಏನಾರು ಒಂದು ಸೀರೆ ತಗೋ. ಬಂಗಾರ ಬೆಳ್ಳಿ ಅಂತೂ ಬೇಡ್ರಿ, ಎಲ್ಲ ತುಟಿ ಆಗಿಬಿಟ್ಟದ ಈಗ. ಯಾರು ಬೇಡ್ತಾರೆ ನಿಮ್ಮ ಬಂಗಾರ ಬೆಳ್ಳಿ? ಚೆಂದಾಗ ಒಂದು ಸೀರೆ, ಕಿವ್ಯಾನು ಬಳಿ ಟಿಕ್ಳಿ ಇವೇ ರೀ ನಾವು ಬೇಡವ್ರು ಹೆಣ್ಮಕ್ಳು. ಇದಕ್ಕಿಂತ ಹೊರತು ಏನೂ ಬೆಳಂಗಿಲ್ಲ. ಈಗೆಲ್ಲ ಬಂಗಾರ ತುಟ್ಟಿ ಆಗ್ಯದ, ನಮಗೂ ತಿಳಿತೈತಿ. ಈಗ ಬಂಗಾರ ಹಾಕೊಳ್ಳೋದು ದಿನಮಾನ ಹೋದವ್ರು ಈಗ. ಚೆಂದಾಗ ಪ್ರೀತಿಲಿಂತ ಹೆಂಡತಿ ಮಾತಾಡಿಸಿ ಚೆಂದ ಮಾಡ್ಸ್ಕೊಂತಿದ್ದು ಹೊಟ್ಟೆ ತುಂಬ ಊಟನೂ ಆಗ್ತದ. 100 ರೂಪಾಯಿ ಹೋಗಿ ಕೊಟ್ಟು ಬಂದು ತಿಂದ್ರೆ ಒಂದು ದೋಸೆ ಕೊಡ್ತಾರೆ, ಆಯ್ತೇನ್ರಿ? ನೋಡಿರಿ ಎಷ್ಟು ಚೆಂದ ದೋಸೆ. ಚೆಂದಾಗ ಮನ್ಯಾಗ ಮಾಡ್ಕೊಂಡು ತಿಂದು ಆರೋಗ್ಯ ಕಾಪಾಡ್ಕೊರಿ. ಆರೋಗ್ಯ ಕೆಡ್ಸ್ಕೊಬೇಡ್ರಿ. ನೋಡಿದ್ರಿಲ್ಲ ಏನೇನು ಹಾಕಿ ಮಾಡ್ತಾರೆ ಹೊಲಸವ ಇದು. 7 ದಿನದ ಎಣ್ಣೆ ಇಟ್ಟಿರ್ತಾರೋ, 7 ದಿನದ ಹಿಟ್ಟು ಇಟ್ಟಿರ್ತಾರೋ. ನಾವು ನೋಡಕ್ಕೆ ಹೋಗಿರ್ತೇವೇನ್ರಿ? ಎಲ್ಲರೂ ನಾವು ಹೇಳಿದ್ರು ಯಾರು ತಲೆ ಹೋಗಂಗಿಲ್ಲ ಯಾರಿಗೆ. ಮತ್ತು ಹೇಳ್ಬಿಡು ಹೇಳ್ತಾರಂತಾರೆ, ಮತ್ತು ಹೋಟೆಲ್ಗೆ ಹೋಗೋದು ತಿನ್ನೋದು. ಅದಕ್ಕೆ ದಯವಿಟ್ಟು ಆದಷ್ಟು ಯಾರು ಹೊರಗಿಂದು ತಿನ್ನೋದು ಕಮ್ಮಿ ಮಾಡಿರಿ. ಮನ್ಯಾಗ ಮಾಡ್ಕೊಂಡು ತಿನ್ನಿರಿ, ಆರೋಗ್ಯ ಕಾಪಾಡ್ಕೊರಿ. ಬಾಯ್ ರೀ ಎಲ್ಲರಿಗೆ.